ಕ್ರಿಸ್ತಪೂರ್ವ 327ರ ಅಲೆಕ್ಸಾಂಡರ್ನ ಭಾರತದ ಮೇಲಿನ ದಾಳಿ ಇತಿಹಾಸದಲ್ಲಿ ಸಿಗುವ ಮೊದಲ ಪರಕೀಯ ದಾಳಿ. ಅಲ್ಲಿಂದ ಕ್ರಿಸ್ತಶಕ 1948ರಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ನಿಂದಾದ ಅಧಿಕಾರ ಹಸ್ತಾಂತರದವರೆಗೆ ಭಾರತವನ್ನ ಅನೇಕ ಮಂದಿ ವಿದೇಶಿಗರು ಆಳಿದ್ದಾರೆ. ಅಂದರೆ ಬರೋಬ್ಬರಿ 2200 ವರ್ಷಗಳಿಂದ ಭಾರತದ ಮೇಲೆ ನಿರಂತರವಾದ ದಾಳಿಗಳು ನಡೆದಿವೆ. ಗ್ರೀಕರು, ಹೂಣರು, ಶಕರು, ಕುಶಾಣರು, ಮಂಗೋಲರು, ಮೊಘಲರು, ಪಠಾಣರು, ಹಬ್ಷಿಗಳು, ತುರ್ಕಿಗಳು, ಅಫ್ಘಾನಿಗಳು, ಇರಾನಿಗಳು, ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಇಂಗ್ಲಿಷರು ಹೀಗೆ ಭಾರತದ ಕನಿಷ್ಠ 100 ತಲೆಮಾರುಗಳು ಸಾಂಸ್ಕೃತಿಕ, ಭೌಗೋಳಿಕ, ಸೈನಿಕ ಮತ್ತು ಆರ್ಥಿಕ ಆಕ್ರಮಣಗಳನ್ನು ಸಹಿಸಿವೆ. ಪುರೂರವನಿಂದ ಹಿಡಿದು ಗಾಂಧೀಜಿ, ಸಾವರ್ಕರ್, ನೇತಾಜಿ ಸುಭಾಷ್ ಚಂದ್ರ ಬೋಸರವರೆಗೆ ಹಲವು ಮಂದಿ ಭಾರತದ ದಾಸ್ಯದ ಸಂಕೋಲೆಗಳನ್ನು ಬಿಡಿಸಲು ತಮ್ಮದೇ ಆದ ರೀತಿಯಲ್ಲಿ ದುಡಿದಿದ್ದಾರೆ. ಅದರ ಫಲವೆಂಬಂತೆ 1947ರ ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ದೊರಕಿತು. ಅಷ್ಟರಲ್ಲಾಗಲೇ ಭಾಷೆ, ಮತಗಳ ನೆಪ ಕೊಟ್ಟು ಆಕ್ರಮಕರು ಭಾರತದಿಂದ ಅಫ್ಘಾನಿನ ಕೆಲ ಭಾಗ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಮಯಾನ್ಮಾರ್ ಅಥವಾ ಬರ್ಮಾ ಸೇರಿದಂತೆ ಹಲವು ಭೂಭಾಗಗಳನ್ನು ಒಡೆದಿದ್ದರು. ಆದರೆ ಭಾರತ ಕುಗ್ಗಲಿಲ್ಲ. ತನಗಾಗಿ ಉಳಿದ ಭೂಪ್ರದೇಶದಲ್ಲಿ 565 ಸಂಸ್ಥಾನಗಳನ್ನು ಒಟ್ಟುಗೂಡಿಸಿ ದ ರಿಪಬ್ಲಿಕ್ ಆಫ್ ಇಂಡಿಯಾ ಅಂದರೆ ಭಾರತ ಗಣರಾಜ್ಯವಾಗಿ ಹೊರಹೊಮ್ಮಿತು. ಅಲ್ಲಿಂದ ಇಲ್ಲಿಯವರೆಗೆ ಭಾರತ ಸವೆಸಿದ ಹಾದಿ ಕಷ್ಟಕರವಾದರೂ ಅತ್ಯಂತ ಕುತೂಹಲಕಾರಿ ಮತ್ತು ಪ್ರೇರಣಾದಾಯಿಯಾಗಿದ್ದು. ಹಾಗಾದರೆ ಹೇಗಿತ್ತು ಸ್ವಾತಂತ್ರ್ಯ ಭಾರತದ 78 ವರ್ಷಗಳ ಪಯಣ? 78 ವರ್ಷದಲ್ಲಿ ಭಾರತ ಸಾಧಿಸಿದ ಪ್ರಮುಖ ಸಾಧನೆಗಳು ಯಾವುವು? ಸ್ವಾತಂತ್ರ್ಯ ಪೂರ್ವ ಭಾರತಕ್ಕೂ ಈಗಿನ ಭಾರತಕ್ಕೂ ಇರುವ ವ್ಯತ್ಯಾಸಗಳೇನು ತಿಳಿಯೋಣ. ಅದಕ್ಕೂ ಮೊದಲು ಕುತೂಹಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ. ಜನವರಿ 26, 1950ರಲ್ಲಿ ಸಂವಿಧಾನವನ್ನ ಜಾರಿಗೆ ತರಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನೆಯಲ್ಲಿ ಅತಿ ಮುಖ್ಯ ಪಾತ್ರವನ್ನು ವಹಿಸಿದ್ದರು. ಸಂವಿಧಾನದ ಮೂಲ ಪ್ರತಿಯನ್ನ ಪ್ರೇಮ್ ಬಿಹಾರಿ ನಾರಾಯಣ್ ರೈಜಾದಾ ಅವರು ತಮ್ಮ ಕೈಯಲ್ಲಿ ಆಕರ್ಷಕವಾಗಿ ಬರೆದಿದ್ದಾರೆ ಮತ್ತು ಶಾಂತಿನಿಕೇತನದ ಕಲಾಕಾರರು ಆಕರ್ಷಕ ಚಿತ್ರಗಳನ್ನು ಅದಕ್ಕೆ ಜೋಡಿಸಿದ್ದಾರೆ. ಇದನ್ನು ರಚಿಸಲು 2 ವರ್ಷ, 11 ತಿಂಗಳು ಮತ್ತು 18 ದಿನಗಳು ಹಿಡಿದವು. ಮೂಲ ಸಂವಿಧಾನದಲ್ಲಿ 995 ವಿಧಿಗಳು, 22 ಭಾಗಗಳು ಮತ್ತು 8 ಅನುಚ್ಛೇದಗಳು ಇದ್ದವು. ಕಾಲಾನಂತರ ಅವುಗಳಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಲಾಯಿತು. ಭಾರತದ ಸಂವಿಧಾನ ಸುಮಾರು 1,45,000 ಪದಗಳನ್ನು ಹೊಂದುವ ಮೂಲಕ ವಿಶ್ವದ ಅತಿದೊಡ್ಡ ಲಿಖಿತ ಸಂವಿಧಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಭಾರತ ಮುಖ್ಯ ಸಾಧನೆಗಳಲ್ಲಿ ಹಸಿರು ಕ್ರಾಂತಿ ಮತ್ತು ಕ್ಷೀರ ಕ್ರಾಂತಿಗಳು ಪ್ರಮುಖವಾದವು. ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್, ಕ್ಷೀರ ಕ್ರಾಂತಿಯ ಪಿತಾಮಹ ಸರ್ ವರ್ಗೀಸ್ ಕುರಿಯನ್. ಹಸಿರು ಕ್ರಾಂತಿಯಿಂದ ಬೆಳೆಗಳ ಇಳುವರಿಗಳನ್ನು ಹೆಚ್ಚಿಸಲಾಯಿತು. ಕ್ಷೀರ ಕ್ರಾಂತಿಯ ಮೂಲಕ ರೈತರ ಆದಾಯ ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸಲಾಯಿತು. ಇವತ್ತು ಭಾರತ 23 ಕೋಟಿ ಟನ್ನಷ್ಟು ಹಾಲನ್ನು ವಾರ್ಷಿಕವಾಗಿ ಉತ್ಪಾದಿಸುತ್ತದೆ. ವಿಶ್ವ ಹಾಲಿನ ಉತ್ಪಾದನೆಯಲ್ಲಿ 25% ಪಾಲು ಭಾರತದ್ದು. ಹಾಲಿನ ಉತ್ಪಾದನೆಯಲ್ಲಿ 1998ರಿಂದ ನಂಬರ್ 1 ಸ್ಥಾನದಲ್ಲಿದೆ ಭಾರತ. ಹಸಿರು ಕ್ರಾಂತಿಯಿಂದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಗಣನೀಯ ಪ್ರಮಾಣದ ಏರಿಕೆ ಕಂಡಿದೆ. ರಷ್ಯಾ ಮತ್ತು ಅಮೆರಿಕಾದಿಂದ ಆಹಾರ ಖರೀದಿಸುತ್ತಿದ್ದ ಭಾರತ ಇಂದು 33.2 ಕೋಟಿ ಟನ್ನಷ್ಟು ಆಹಾರ ಧಾನ್ಯವನ್ನು ಉತ್ಪಾದಿಸುವ ಮೂಲಕ ಆಹಾರ ಸ್ವಾವಲಂಬನೆಯ ಗುರಿಯನ್ನ ಮುಟ್ಟುವ ಹತ್ತಿರದಲ್ಲಿದೆ. ಸ್ವಾತಂತ್ರ್ಯಕ್ಕೂ ಮೊದಲು ಅತಿ ಕಡಿಮೆ ಆರೋಗ್ಯ ಸೇವೆಗಳನ್ನ ಮತ್ತು ಸೌಕರ್ಯವನ್ನ ಭಾರತ ಹೊಂದಿತ್ತು. ಆದರೆ ಇಂದಿನ ಭಾರತ 1,72,000 ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳನ್ನ ಹೊಂದಿದೆ. ನವಜಾತ ಶಿಶುಗಳ ಮರಣ 83%ನಷ್ಟು ಇಳಿದಿದೆ. ಇದು ವಿಶ್ವದಲ್ಲಿ ಬರೀ 60% ಮಾತ್ರ ಇಳಿದಿದೆ ಎಂಬುದು ಗಣನೀಯ. ಜನ್ ಔಷಧಿಯ ಮೂಲಕ ಸಾಮಾನ್ಯರಿಗೂ ಉತ್ಕೃಷ್ಟ ಮಟ್ಟದ ಔಷಧಿಗಳು ಸಿಗುವಂತಾಗಿದೆ. PM TB ಮುಕ್ತ ಭಾರತ ಅಭಿಯಾನ, ರಾಷ್ಟ್ರೀಯ ಅನೇಮಿಯಾ ನಿರ್ಮೂಲನ,
PM ಡಯಾಲಿಸಿಸ್ ಪ್ರೋಗ್ರಾಂ, ದಡಾರ ಮತ್ತು ರೊಬೆಲ್ಲಾ ಮಿಷನ್, ಇಂದ್ರಧನುಷ್ ಸೇರಿದಂತೆ 10 ಹಲವು ಯೋಜನೆಗಳ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ ಪರಿಣಾಮಕಾರಿ ಬದಲಾವಣೆಗಳನ್ನು ತರಲಾಗಿದೆ. ಇಡೀ ಜಗತ್ತನ್ನು ಬೆದರಿಸಿದ್ದ ಕರೋನಾ ಮಹಾಮಾರಿಯನ್ನು ಎದುರಿಸುವಲ್ಲಿ ಭಾರತ ಯಶಸ್ವಿಯಾಗಿದ್ದಷ್ಟೇ ಅಲ್ಲದೆ ಉಚಿತವಾಗಿ ಜಗತ್ತಿಗೆ ಕರೋನಾ ವ್ಯಾಕ್ಸಿನ್ ಅನ್ನ ಕೊಟ್ಟಿತ್ತು. ಸ್ವಾತಂತ್ರ್ಯ ಪೂರ್ವ ಅಂದರೆ 1931ರಲ್ಲಿ ಒಬ್ಬ ಮನುಷ್ಯ ಅಂದಾಜು 27 ವರ್ಷ ಬದುಕುತ್ತಿದ್ದ ಮತ್ತು ಸ್ವಾತಂತ್ರ್ಯ ನಂತರ ಅಂದರೆ ಈಗಿನ ಭಾರತದಲ್ಲಿ ಒಬ್ಬ ಮನುಷ್ಯ 70 ವರ್ಷ ಬದುಕುತ್ತಿದ್ದಾನೆ. ಇದು ಭಾರತದ ಅತಿದೊಡ್ಡ ಸಾಧನೆಯಾಗಿದೆ. ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ 100ರಲ್ಲಿ 12 ಮಂದಿ ಮಾತ್ರ ಸಾಕ್ಷರರಾಗಿದ್ದರು. ಅದರಲ್ಲೂ ಮಹಿಳೆಯರ ಶಿಕ್ಷಣ ಕನಸೆಂಬಂತೆಯೇ ಇತ್ತು. ನಿರಂತರ ಪರಿಶ್ರಮ ಮತ್ತು ಸಾಮಾಜಿಕ ಜಾಗರಣೆಯ ಮೂಲಕ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡಲಾಯಿತು. 1940ರಲ್ಲಿ ಭಾರತದಲ್ಲಿ ಒಟ್ಟು 8,431 ಶಾಲೆಗಳು ಮಾತ್ರ ಇದ್ದವು. ಈಗ ಭಾರತದಲ್ಲಿ ಹತ್ತಿರ 15 ಲಕ್ಷಕ್ಕೂ ಹೆಚ್ಚು ಶಾಲೆಗಳು ಇದ್ದಾವೆ. ಭಾರತ 1,168 ಯೂನಿವರ್ಸಿಟಿಗಳನ್ನು ಹೊಂದಿದೆ. ಇವನ್ನು ಹೊರತುಪಡಿಸಿ IITಗಳು, IIMಗಳು, IISCಗಳು ಭಾರತದ ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಿಸಿವೆ. ಇವತ್ತು ಭಾರತದ 100ರಲ್ಲಿ 74 ಜನ ಸಾಕ್ಷರರಾಗಿದ್ದಾರೆ. ಮಹಿಳೆಯರು ಮತ್ತು ಪುರುಷರು ಹತ್ತಿರ ಸಮ ಪ್ರಮಾಣದ ಸಾಕ್ಷರತೆಯನ್ನ ಹೊಂದಿದ್ದಾರೆ. ಬ್ರಿಟಿಷ್ ಆಳ್ವಿಕೆಯ ಭಾರತದಲ್ಲಿ ಆರ್ಥಿಕತೆ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿತ್ತು. ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ತಲಾದಾಯ ಬಹಳಷ್ಟು ಕಡಿಮೆ ಇತ್ತು. ಹಸಿವಿನಿಂದಾಗಿ ಸಾವು ನೋವುಗಳು ಸಂಭವಿಸುತ್ತಿದ್ದವು. ವಸಾಹತುಶಾಹಿ ಆಡಳಿತ ಭಾರತವನ್ನ ತೀವ್ರ ಬಡತನಕ್ಕೆ ತಳ್ಳಿತ್ತು. ಹಿಂದುಳಿದ ಕೃಷಿ, ಭಾರತದಲ್ಲಿನ ಜನಸಂಖ್ಯೆ ಸೇರಿ ಭಾರತ ಕನಲಿ ಹೋಗಿತ್ತು. ಪಂಚವಾರ್ಷಿಕ ಯೋಜನೆಗಳು, ಹಸಿರು ಕ್ರಾಂತಿಯ ಮೂಲಕ ಉತ್ಪಾದನೆಯನ್ನ ಹೆಚ್ಚಿಸಲಾಯಿತು. ಕೈಗಾರಿಕೀಕರಣ, ಉದ್ಯಮಗಳ ಸ್ಥಾಪನೆಯಿಂದ ಭಾರತ ಬಡತನದಿಂದ ಹೊರಬಂದಿತು. ನಂತರದ ಲಿಬರಲೈಸೇಷನ್ ಭಾರತಕ್ಕೆ ಜಾಗತಿಕ ಮಟ್ಟದಲ್ಲಿ ಬೆಳೆಯಲು ಸಹಾಯ ಮಾಡಿತು. ಈಗಿನ ಭಾರತ ವಿಶ್ವದಲ್ಲೇ 4ನೇ ಅತಿದೊಡ್ಡ ಆರ್ಥಿಕತೆಯನ್ನ ಹೊಂದಿದ ದೇಶ ಮತ್ತು ಅತಿವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ. ಭಾರತದ ನಾಮಿನಲ್ GDP 330.68 ಲಕ್ಷ ಕೋಟಿ ಮತ್ತು ರಿಯಲ್ GDP 187.97 ಲಕ್ಷ ಕೋಟಿಯಷ್ಟಿದೆ. 2028ರ ಹೊತ್ತಿಗೆ ಭಾರತ ಜರ್ಮನಿಯನ್ನ ಹಿಂದಿಕ್ಕಿ ವಿಶ್ವದ 3ನೇ ಅತಿದೊಡ್ಡ ಶಕ್ತಿಯಾಗಿ ಹೊರಹೊಮ್ಮುವ ಲಕ್ಷಣಗಳು ಕಾಣುತ್ತಿವೆ ಎಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳು ವರದಿಯನ್ನ ಮಾಡಿವೆ. ಭಾರತದ ವಿಭಜನೆಯಾದಂತೆ ಭಾರತದ ಸೇನೆಯೂ 2 ಭಾಗವಾಯಿತು. 2/3 ಸೇನೆ ಭಾರತಕ್ಕೆ ದೊರೆತರೆ 1/3 ಪಾಕಿಸ್ತಾನಕ್ಕೆ ಸೇರಿತು. ಅಂದಾಜು 2,60,000 ಸೈನಿಕರು ಭಾರತದ ಸೇನೆಗೆ ಬಂದರೆ 1,31,000 ಜನ ಸೈನಿಕರು ಪಾಕಿಸ್ತಾನದ ಪಾಲಾದರು. ಸ್ವಾತಂತ್ರ್ಯ ಅಹಿಂಸೆಯಿಂದ ಮಾತ್ರ ಸಿಕ್ಕಿತ್ತು ಎಂದು ಭ್ರಮಿಸಿದ ಕೆಲವರು ಭಾರತಕ್ಕೆ ಸೇನೆಯ ಅವಶ್ಯಕತೆ ಇಲ್ಲ ಎಂದು ಹೇಳಿದ್ದರು. ನಂತರದ ಸನ್ನಿವೇಶ ಅವರಿಗೆ ಪಾಠವನ್ನ ಕಲಿಸಿದಂತೆ ತೋರುತ್ತದೆ. ಅದಿರಲಿ, ನಂತರದ ದಿನಗಳಲ್ಲಿ ಅಂದರೆ 1974 ಭಾರತ ಸ್ಮೈಲಿಂಗ್ ಬುದ್ಧ ಎಂಬ ಹೆಸರಿನಲ್ಲಿ ಅಣುಶಕ್ತ ದೇಶವಾಯಿತು. ಅಲ್ಲಿಂದ ಮೊದಲುಗೊಂಡು ಇವತ್ತಿಗೆ ಭಾರತದ ಸೇನೆ ಜಗತ್ತಿನ 2ನೇ ಅತಿ ಬಲಿಷ್ಠವಾದ ಸೇನಾ ಬಲವಾಗಿದೆ. ಟೆಕ್ನಾಲಜಿ ಮತ್ತು ಸೈನ್ಸ್ನ ಅಭಿವೃದ್ಧಿಯಿಂದ ಮೊನ್ನೆ ತಾನೇ ನಮ್ಮ ಯೋಧರು ಭಾರತಕ್ಕಿಟ್ಟ ಸಿಂಧೂರ ಎಲ್ಲರಿಗೂ ನೆನಪಿನಲ್ಲಿದೆ. 15 ಆಗಸ್ಟ್ 1969ರಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಅಂದರೆ ಇಸ್ರೋ ಸ್ಥಾಪನೆಯಾಯಿತು. 1975ರಲ್ಲಿ ಆರ್ಯಭಟ ಮೂಲಕ ಮೊದಲ ಬಾಹ್ಯಾಕಾಶ ಸಾಧನೆ ಮಾಡಿತ್ತು ಭಾರತ. PSLV ಅಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮೂಲಕ ಅತಿ ಕಡಿಮೆ ದರದಲ್ಲಿ ಉಪಗ್ರಹವನ್ನ ಉಡಾವಣೆ ಮಾಡಲು ಸಾಧ್ಯವಾಗುವಂತೆ ಮಾಡಿತ್ತು. 2008ರ ಚಂದ್ರಯಾನ್ 1 ಮೂಲಕ ಚಂದ್ರನ ಮೇಲ್ಮೈನಲ್ಲಿ ನೀರಿನ ಕಣಗಳನ್ನು ಗುರುತಿಸಿ ಮಹತ್ತರ ಸಾಧನೆಗೈದಿತ್ತು ಭಾರತ. 2017ರಲ್ಲಿ 104 ಉಪಗ್ರಹಗಳನ್ನ ಒಂದೇ ಸಲಕ್ಕೆ ಹಾರಿಸಿ ವಿಶ್ವ ದಾಖಲೆಯನ್ನ ಭಾರತದ ಪಾಲಿಗೆ ಉಡುಗೊರೆಯಾಗಿ ಕೊಟ್ಟಿದ್ದು ಇಸ್ರೋ.
IRNSS ಮೂಲಕ ಸ್ವಂತ ಮತ್ತು ನಿರ್ದಿಷ್ಟ GPS ಸಿಸ್ಟಮ್ ಅನ್ನ ಭಾರತ ಹೊಂದಿದೆ. GSLV MK3, ಚಂದ್ರಯಾನ್-2, ಚಂದ್ರಯಾನ್-3 ಸೇರಿದಂತೆ ಹಲವು ಸಾಧನೆಗಳನ್ನ ಇಸ್ರೋ ಮಾಡಿದೆ. ಗಗನ್ಯಾನ್ ಹೆಸರಿನಲ್ಲಿ ಮಾನವನನ್ನ ಸ್ವದೇಶಿ ನಿರ್ಮಿತ ನೌಕೆಯಿಂದ ಬಾಹ್ಯಾಕಾಶಕ್ಕೆ ಕಳಿಸುವ ಗುರಿಯನ್ನ ಇಸ್ರೋ ಹಾಕಿಕೊಂಡಿದೆ. ಯಾವುದೇ ದೇಶದ ವ್ಯಾಪಾರ ಬೆಳೆಯಲು ಅಲ್ಲಿನ ಸಾರಿಗೆ ವ್ಯವಸ್ಥೆ ಮಹತ್ತರ ಪಾತ್ರ ವಹಿಸುತ್ತದೆ. ಸ್ವಾತಂತ್ರ್ಯಕ್ಕೂ ಮೊದಲು ತಮ್ಮ ವ್ಯವಹಾರಕ್ಕಾಗಿ ಮತ್ತು ಲಾಭಕ್ಕಾಗಿ ಬ್ರಿಟಿಷರು ರೈಲ್ವೆ, ಸಾರಿಗೆ ಸೇರಿದಂತೆ ಸಂಪರ್ಕ ಮಾಧ್ಯಮವನ್ನ ವಸ್ತು ಸಾಗಣೆಗಾಗಿ ಮಾತ್ರ ಬಳಸುತ್ತಿದ್ದರು. ಬಸ್ಗಳಂತೂ ಅತ್ಯಂತ ವಿರಳವಾಗಿದ್ದವು. 5 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳು ಮಾತ್ರ ಇದ್ದವು. ಆದರೆ ಇಂದು ಭಾರತದಲ್ಲಿ ಒಟ್ಟು 487 ಏರ್ಪೋರ್ಟ್ಗಳು ಅಥವಾ ಏರ್ಲೈನ್ಗಳಿದ್ದಾವೆ. ಒಟ್ಟು 34 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಿವೆ. 20 ಲಕ್ಷಕ್ಕೂ ಅಧಿಕ ಬಸ್ಗಳು ಇದ್ದಾವೆ. 13,000 ಟ್ರೈನ್ಗಳನ್ನ ಭಾರತ ಹೊಂದಿದೆ. ಒಟ್ಟು 7,349 ರೈಲ್ವೆ ಸ್ಟೇಷನ್ಗಳು ಭಾರತದಲ್ಲಿದ್ದಾವೆ. ಭಾರತದ ರಸ್ತೆ ಜಾಲ ವಿಶ್ವದಲ್ಲೇ 2ನೇ ಅತಿ ಉದ್ದದ ರಸ್ತೆ ಜಾಲ. ಒಂದು ಅಂದಾಜಿನ ಪ್ರಕಾರ 66,17,000 ಕಿಲೋಮೀಟರ್ನಷ್ಟು ವ್ಯಾಪ್ತಿಯನ್ನ ಭಾರತದ ರಸ್ತೆ ಜಾಲ ಹೊಂದಿದೆ. ನೀರು, ಆಹಾರ, ಸ್ವಚ್ಛತೆ, ನಿವಾಸ, ಆರೋಗ್ಯ, ಶಿಕ್ಷಣಗಳನ್ನ ಪಾಶ್ಚಿಮಾತ್ಯರು ಮೂಲಭೂತ ಸೌಕರ್ಯಗಳೆಂದು ಪಟ್ಟಿ ಮಾಡಿದ್ದಾರೆ. ಆದರೆ ಅವರು ತಮ್ಮ ವಸಾಹತುಗಳಲ್ಲಿ ಈ ಎಲ್ಲ ವಿಷಯಗಳನ್ನು ಪಡೆಯಲು ಬೇಕಾದ ಸ್ವಾತಂತ್ರ್ಯವನ್ನೇ ಕಸಿದಿದ್ದರು. ಸ್ವಾತಂತ್ರ್ಯ ಪೂರ್ವ ಭಾರತ ಅಕ್ಷರಶಃ ಪ್ರತಿಯೊಂದರ ಕೊರತೆಯನ್ನೂ ಅನುಭವಿಸಿದೆ. ಆದರೆ ಇಂದು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಇಡೀ ಭಾರತ ಶುದ್ಧ ಕುಡಿಯುವ ನೀರನ್ನು ಹೊಂದಿದೆ. PM ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ 81.35 ಕೋಟಿ ಜನ ಆರೋಗ್ಯಕರ ಉಚಿತ ಆಹಾರವನ್ನ ಪ್ರತಿ ತಿಂಗಳು ಪಡೆಯುತ್ತಿದ್ದಾರೆ. SBM ಅಂದರೆ ಸ್ವಚ್ಛ ಭಾರತ್ ಮಿಷನ್ ಅಡಿ 11 ಕೋಟಿ ಮನೆಗಳಿಗೆ ಶೌಚಾಲಯಗಳನ್ನ ಮತ್ತು 92 ಲಕ್ಷ ಸಾರ್ವಜನಿಕ ಶೌಚಾಲಯಗಳನ್ನ ನಿರ್ಮಿಸಲಾಗಿದೆ. PM ಆವಾಸ್ ಯೋಜನೆಯಡಿ 5 ಕೋಟಿಗೂ ಹೆಚ್ಚು ಮನೆಗಳನ್ನ ನಿರ್ಮಿಸಲಾಗಿದೆ. 1,168 ಯೂನಿವರ್ಸಿಟಿಗಳನ್ನು ಮತ್ತು 32,000 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಭಾರತ ಹೊಂದಿದೆ. ಇದರ ಮೂಲಕ ಸಂವಿಧಾನದ ಆಶಯವಾದ ಪ್ರತಿಯೊಬ್ಬ ಭಾರತೀಯನೂ ತನ್ನ ಮೂಲಭೂತ ಸೌಕರ್ಯಗಳನ್ನು ಹೊಂದುವ ಹಕ್ಕನ್ನು ಹೊಂದಿದ್ದಾನೆ ಎಂಬ ಆಶಯವನ್ನ ಎತ್ತಿ ಹಿಡಿಯಲಾಗಿದೆ. ಸಾಮಾಜಿಕ ಪಿಡುಗುಗಳ ವಿರುದ್ಧದ ಭಾರತದ ಹೋರಾಟ ಪ್ರೇರಣಾದಾಯಿ. ಜಾತಿ ಪದ್ಧತಿಯ ನಿರ್ಮೂಲನೆ, ಸತಿ ಮತ್ತು ಜೋಹರ್ ಪದ್ಧತಿಗಳಿಗೆ ಇತಿಶ್ರೀ ಸೇರಿದಂತೆ ಹಲವು ಪಿಡುಗುಗಳನ್ನ ನಿರ್ಮೂಲ ಮಾಡಿರುವ ಭಾರತ ಕೆಲವನ್ನ ನಿರ್ಮೂಲ ಮಾಡಲು ಇನ್ನೂ ಹೋರಾಟ ನಡೆಸುತ್ತಿದೆ. ಬಾಲ್ಯ ವಿವಾಹ, ವಿಧವಾ ವಿವಾಹ, ತ್ರಿವಳಿ ತಲಾಖ್ ಸೇರಿ ಮಹಿಳೆಯರ ಹಕ್ಕನ್ನು ಉಳಿಸುವಲ್ಲಿ ಸರ್ಕಾರ ಮಹತ್ತರ ಪಾತ್ರವನ್ನ ವಹಿಸಿದೆ. ಸರ್ವ ಶಿಕ್ಷಣ ಅಭಿಯಾನ ಲಿಂಗ ತಾರತಮ್ಯಗಳನ್ನು ಮೆಟ್ಟಿ ನಿಂತು ಇಂದು ಭಾರತದ ರಾಷ್ಟ್ರಪತಿ ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಸಾಕ್ಷರ ಮಹಿಳೆ ಎಂಬುವ ಮಟ್ಟಿಗೆ ಭಾರತ ಒಕ್ಕೂರಲಿನಿಂದ ತನ್ನ ಯಶಸ್ಸಿಗಾಗಿ ದುಡಿದಿದೆ. ಭಾರತ 78 ವರ್ಷಗಳಲ್ಲಿ ತನಗೆ ಎದುರಾದ ಸವಾಲುಗಳನ್ನು ದೃಢವಾಗಿ ಎದುರಿಸಿದೆ. ಆದರೆ ಇದರ ಅರ್ಥ ಭಾರತ ಸರ್ವಶಕ್ತ, ಸರ್ವ ಅರ್ಥದಲ್ಲಿಯೂ ಬಲಶಾಲಿಯಾಗಿದೆ ಅಥವಾ ಪರಿಪೂರ್ಣವಾಗಿದೆ ಎಂಬುದಲ್ಲ. ಹೌದು, ಸಂವಿಧಾನದ ವಿರುದ್ಧ ಎಮರ್ಜೆನ್ಸಿ ಹೇರಲಾಗಿತ್ತು. ಹಸಿರು ಕ್ರಾಂತಿಯಿಂದ ಭೂಮಿಯ ಫಲವತ್ತತೆಗೆ ಹೊಡೆತ ಬಿದ್ದಿತ್ತು. ಕ್ಷೀರ ಕ್ರಾಂತಿ ದೇಸಿ ತಳಿಯ ಹಸುಗಳಿಗೆ ಮಾರಕವಾಯಿತು. ಆರೋಗ್ಯ ಕ್ಷೇತ್ರದಲ್ಲಿ ವಿಶ್ವಕ್ಕೆ ಹೋಲಿಸಿದರೆ ಭಾರತದ ಬೆಳವಣಿಗೆ ಕಡಿಮೆಯೇ ಇದೆ. ಸಾಕ್ಷರತೆಯಲ್ಲಿ ಕೆಲ ರಾಜ್ಯಗಳು ಹಿಂದುಳಿದಿವೆ. ಅಧಿಕ ಅಭಿವೃದ್ಧಿ ಕೆಲ ಪರಿಸರ ಹಾನಿಗಳನ್ನುಂಟು ಮಾಡಿದೆ. ಕೆಲ ಸಾಮಾಜಿಕ ಅಸಮತೋಲನ ಭಾರತದಲ್ಲಿ ಇಂದಿಗೂ ಇದೆ. ಭಾರತೀಯರಲ್ಲಿ ನೈತಿಕತೆಯ ಕೊರತೆ ಇದೆ. ಭಾರತೀಯರು ಕೊಳಕರು ಎಂದು ವಿಶ್ವ ನಮ್ಮ ಬಗ್ಗೆ ಹೇಳಬಹುದು. ಆದರೆ ಇವೆಲ್ಲವುಗಳನ್ನು ಒಟ್ಟುಗೂಡಿಕೊಂಡು ಭಾರತ ಇದೆ. ರಭಸವಾಗಿ ನಡೆಯುವ ಭರದಲ್ಲಿ ಭಾರತ ಕೆಲ ಬಾರಿ ಎಡವಿರಬಹುದು, ಕೆಲ ಬಾರಿ ಬಿದ್ದಿರಬಹುದು, ಇನ್ನು ಕೆಲ ಬಾರಿ ಜಿಗಿದಿರಲೂಬಹುದು. ಭಾರತದ ಪ್ರತಿಯೊಂದು ಆಗುಹೋಗುವಿಗೂ ಪ್ರತಿಯೊಬ್ಬ ನಾಗರಿಕನೂ ಕಾರಣ. ಇದೇ ಪ್ರಜಾಪ್ರಭುತ್ವ. ಭಾರತವನ್ನು ಭಾರತವಾಗಿ ಕಾಣೋಣ, ಗೌರವಿಸೋಣ. ತನ್ನೆಲ್ಲ ನ್ಯೂನತೆಗಳ ಹೊರತಾಗಿ ಭಾರತ ನಮ್ಮದು. ನಾವು ಭಾರತೀಯರು. ಜೈ ಹಿಂದ್.
ಭಾರತ್ ಮಾತಾ ಕಿ ಜೈ. ಇದಾಗಿತ್ತು ಗೆಳೆಯರೇ ಭಾರತದ ಕುರಿತಾದ ಕೆಲ ಮಾಹಿತಿ. ಇನ್ನಷ್ಟು ಕುತೂಹಲಕರ ಸಂಗತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.